ಇನ್ನು ಪ್ರಧಾನಿ ಮೋದಿ ಮಂಗಳೂರಿಗೆ ಆಗಮಿಸಿದ್ದಾರೆ. ಉಡುಪಿಯಲ್ಲಿ ಲಕ್ಷಕಂಠ ಗೀತ ಪಾರಾಯಣ ಕಾರ್ಯಕ್ರಮ ಏನಿದೆ ಅದರಲ್ಲಿ ಭಾಗಿಯಾಗುವುದಕ್ಕೆ ಮಂಗಳೂರು ಏರ್ಪೋರ್ಟ್ಗೆ ಬಂದಿದ್ದಾರೆ ಪ್ರಧಾನಿ. ಇನ್ನೇನು ಕೆಲವೇ ಹೊತ್ತು ಉಡುಪಿಗೆ ಆಗಮಿಸುತ್ತಾರೆ. ಮಂಗಳೂರಿನಿಂದ ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಪ್ರಧಾನಿ. ಮಂಗಳೂರಿಗೆ ಬಂದಿಳಿದಿದ್ದಾರೆ ದೆಹಲಿಯಿಂದ. ಈಗ ಮಂಗಳೂರಿನಿಂದ ಉಡುಪಿಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ. ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ಬರಲಿದ್ದು ಸ್ಯಾಟಲೈಟ್ಸ್ ಬಗ್ಗೆ ತುಂಬ ಇದು ಮಾಡ್ತಾರೆ. ಆ್ಯಂಡ್ ವಾರ್ ಆಗಿದೆ, ಮೊನ್ನೆ ವಾರ್ ಬಗ್ಗೆನೂ ತುಂಬ ಹತ್ತಿರದಿಂದ ಅವರು ಮಾನಿಟರ್ ಮಾಡಿದ್ದಾರೆ. ಇಂಥ ಸೇಫ್ ಸೆಕ್ಯೂರಿಟಿ ಕೊಡುವ ಪ್ರೈಮ್ ಮಿನಿಸ್ಟರ್ ನಮಗೆ ಇಲ್ಲಿವರೆಗೂ ಸಿಗಲಿಲ್ಲ. ಸೊ ಇದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ಬಹುದು. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ಅವರನ್ನು, ತುಂಬ ಎಕ್ಸೈಟ್ ಆಗಿದ್ದೇವೆ ನಾವು. ಎಂದಿಗಿಂತ ಈ ಬಾರಿ ಸಿಕ್ಕಾಪಟ್ಟೆ ಟೈಟ್ ಸೆಕ್ಯೂರಿಟಿ ಮಾಡಿರುವಂಥದ್ದು ನಿಮಗೆ ತುಂಬ ಅಂದರೆ ಈಗಲಿಂದ ಕಾಯ್ತಾ ಇದ್ದೀರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ಟೈಟ್ ಸೆಕ್ಯೂರಿಟಿ ಬೇಕೇ ಬೇಕು. ಅಂದರೆ ಅವ್ರು ಟೈಟ್ ಸೆಕ್ಯೂರಿಟಿ ನೋಡಿದಾಗಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಕೆಲಸ ಮಾಡಿದ್ದಾರೆ ನಮ್ಮ ದೇಶಕ್ಕಾಗಿ ಅಂತ. ಸೊ ಅಂಥ ಟೈಟ್ ಸೆಕ್ಯೂರಿಟಿ ಅವ್ರಿಗೆ ಬೇಕು, ಬಿಕಾಸ್ ಥ್ರೆಟ್ ತುಂಬ ಇದೆ ಅವರಿಗೆ. ಸೊ ನಾವು ಟೈಟ್ ಸೆಕ್ಯೂರಿಟಿಗೆ ಇದು ಫಾಲೋ ಮಾಡ್ತೀವಿ, ಅವರಿಗೆ ಪ್ರೋಟೋಕಾಲ್ ಫಾಲೋ ಮಾಡಿನೇ ಬಂದು ನಿಂತ್ಕೊಂಡಿದ್ದೀವಿ. ಸೊ ಇದಿಷ್ಟು ಇಲ್ಲಿ ನೋಡಲಿಕ್ಕೆ ಬಂದಂಥವ್ರು ಹೇಳ್ತಾ ಇರುವಂಥದ್ದು. ಅಂದರೆ ಮೋದಿಯವರು ಬಂದು ಅವರ ಹೋದ ನಂತರ ಅಂದರೆ ಅವರನ್ನು ನೋಡಿಯೇ ನಾವು ವಾಪಸ್ ಹೋಗುವಂಥದ್ದು. ಯಾಕೆ ಅಂತ ಹೇಳಿದರೆ ಆ ಮೋದಿ ಅಂದರೆ ಅಷ್ಟಿಷ್ಟ. ಮತ್ತು ಈಗ ಅಂದರೆ ಉಡುಪಿಗೆ ಪ್ರಧಾನಿಯಾಗಿ ಈ ಆರಂಭಿಕ ಹಂತದಲ್ಲಿ ಇದೆ, ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು. ಸೊ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದಂಥದ್ದು. ಅದಾದ ಬಳಿಕ ಕೃಷ್ಣ ಮಠಕ್ಕೆ ಇದು ಎರಡನೇ ಬಾರಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ ಉಡುಪಿಯ ಜನರು ಕೂಡ ಸಾಕಷ್ಟು ಕಾತರತೆಯಿಂದ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಮೋದಿ ಬರ್ತಾರೆ, ರೋಡ್ ಶೋ ಆರಂಭ. ಎಸ್, ಪ್ರಧಾನಿಯ ಸ್ವಾಗತಕ್ಕೆ ಸಜ್ಜಾಗಿದೆ ಉಡುಪಿ. ಗಮನಿಸ್ತಾ ಇದ್ದೀವಿ, ದೊಡ್ಡ ದೊಡ್ಡ ಪೋಸ್ಟರ್ಗಳು. ಉಡುಪಿಯ ಜನತೆ ಕಾಯ್ತಾ ಇದ್ದಾರೆ. ಜೊತೆಗೆ ಕಲಾ ತಂಡಗಳು ಕೂಡ ಪ್ರಧಾನಿಯ ಸ್ವಾಗತಕ್ಕೆ ಸಿದ್ಧಾಗಿವೆ. ಹುಲಿವೇಷ ಕುಣಿತದಾರಿಗಳು ಕೂಡ ಸಜ್ಜಾಗಿದ್ದಾರೆ. ಮಂಗಳೂರು ಏರ್ಪೋರ್ಟ್ಗೆ ಈಗಾಗಲೇ ಬಂದಿರುವಂತಹ ಪ್ರಧಾನಿ ಅಲ್ಲಿಂದ ಉಡುಪಿಗೆ ಇನ್ನೇನು ಕೆಲವೇ ಹೊತ್ತಲ್ಲಿ ಬರ್ತಾರೆ. ಪುತ್ತಿಗೆ ಶ್ರೀಕೃಷ್ಣ ಮಠದ ವತಿಯಿಂದ ಜರುಗ್ತಾ ಇರುವಂತಹ ಬೃಹತ್ ಗೀತೋತ್ಸವದ ಭಾಗವಾಗಿ ಲಕ್ಷಕಂಠ ಗೀತ ಗಾಯನ ಇವತ್ತು ನೆರವೇರುತ್ತೆ. ಅದರಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸ್ವಾಗತಿಸುವುದಕ್ಕೆ ವಿವಿಧ ಕಲಾ ತಂಡಗಳು ಇಲ್ಲಿ ಸಿದ್ಧ ಆಗಿರೋದನ್ನು ನೋಡ್ತಾ ಇದ್ದೀವಿ. ಉಡುಪಿಯ ಕಲಾ ತಂಡಗಳ ಮೆರುಗು ಒಂದು ಕಡೆಯಾದರೆ ಅಲ್ಲಿ ಲಕ್ಷಕಂಠ ಗೀತ ಪಾರಾಯಣ ಮಾಡೋದಕ್ಕೆ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದಾರೆ. ಸಕಲ ಸಿದ್ಧತೆಯಾಗಿದೆ, ಭದ್ರತಾ ವ್ಯವಸ್ಥೆಯಾಗಿದೆ. ಪ್ರಧಾನಿಯ ಸ್ವಾಗತಕ್ಕೆ ವೇದಿಕೆ ಸಜ್ಜಾಗಿದೆ. ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ರಸ್ತೆ ಮಾರ್ಗವಾಗಿ ಬನ್ನಂಜೆ, ನಾರಾಯಣಗುರು ಸರ್ಕಲ್, ಜಯಲಕ್ಷ್ಮಿ ಚಿಲಕ ಜಂಕ್ಷನ್ ಇದರ ಮಾರ್ಗವಾಗಿ ಬರ್ತಾರೆ ಕೃಷ್ಣಮಠಕ್ಕೆ. ಅಲ್ಲಿಯವರೆಗೂ ಕೂಡ ದಾರಿಯುದ್ದಕ್ಕೂ ಅವರ ಸ್ವಾಗತಕ್ಕೆ ಸಜ್ಜಾಗಿರೋದನ್ನು ಗಮನಿಸ್ತಾ ಇದ್ದೀವಿ. ಕೇಸರಿ ಮೈ ಆಗಿದೆ. ಉಡುಪಿಯ ಕಲಾ ತಂಡಗಳು ಕೂಡ ಸಿದ್ಧ ಆಗಿದೆ. ಹುಲಿವೇಷಧಾರಿಗಳ ಕುಣಿತ ಕೂಡ ಈಗಾಗಲೇ ಆರಂಭ ಆಗಿರುವಂಥದ್ದು. ಮಂಗಳೂರು ಏರ್ಪೋರ್ಟ್ಗೆ ಬಂದಿದ್ದಾರೆ. ಸೇನಾ ಹೆಲಿಕಾಪ್ಟರ್ನಲ್ಲಿ ಉಡುಪಿಯತ್ತ ಪ್ರಯಾಣ.
ನರೇಂದ್ರ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಎಲ್ಲ ರೀತಿಯ ಸಿದ್ಧತೆಗಳು ನಗರ ಭಾಗದಲ್ಲಿ ನಡೀತಿರುವಂಥದ್ದು. ಒಂದು ಕಡೆಯಲ್ಲಿ ಕಟ್ಟೆಚ್ಚರಕ್ಕೆ ಪೊಲೀಸರು ಎಲ್ಲ ಕಡೆ ಪೊಲೀಸ್ ಕಣ್ಗಾವಲನ್ನು ಹಾಕಿರುವಂಥದ್ದು. ನಾವೀಗ ಸಾಂಸ್ಕೃತಿಕ ಒಂದು ಪ್ರದರ್ಶನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬನ್ನಂಜಿಯಲ್ಲಿ ಅಂದರೆ ಮೊದಲನೇ ಪಾಯಿಂಟ್ನಲ್ಲಿ ಒಂದು ಯಾವ ರೀತಿಯ ಸಿದ್ಧತೆ ನಡೀತಿದೆ ಅಂತ ನಾವು ಗಮನಿಸ್ತಾ ಹೋಗ್ಬೋದು. ಅಂದರೆ ಮೊದಲ ಪಾಯಿಂಟ್ನಲ್ಲಿ ಮೋದಿಯನ್ನು ಸ್ವಾಗತಿಸಲು ಎಲ್ಲ ರೀತಿಯ ಸಿದ್ಧತೆಗಳು ನಡೀತಿರುವಂಥದ್ದು. ಅದರ ಟೀಮ್ ಲೀಡರ್ ನಮ್ಮ ಜೊತೆ ಇದ್ದಾರೆ. ಯಾವ ಕಾನ್ಸೆಪ್ಟ್ನಲ್ಲಿ ಈ ಮೊದಲನೇ ಪಾಯಿಂಟ್ನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿದೆ ಎಂಬುದರ ಬಗ್ಗೆ ಮಾತಾಡಲಿಕ್ಕೆ ಟೀಮ್ ಲೀಡರ್ ಇದ್ದಾರೆ, ಅವರನ್ನು ಮಾತನಾಡಿಸುವ. ಅದರ ಮೊದಲನೇ ಪಾಯಿಂಟ್ನಲ್ಲಿ ಯಾವ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿದೆ? ನಮ್ಮದು ಮೊದಲನೇ ಪಾಯಿಂಟಲ್ಲಿ ನಾವು ರಾಧಾಕೃಷ್ಣ ಕಾನ್ಸೆಪ್ಟನ್ನು ಮಾಡ್ತಾ ಇದ್ದೇವೆ. ಸೊ ನಮ್ಮ ಈ ಒಂದು ಸ್ಟೇಜಲ್ಲಿ ಆಲ್ಮೋಸ್ಟ್ 24 ಜನ ಇದ್ದಾರೆ. ಸೊ ಅದರಲ್ಲಿ ರಾಧೆ ಮತ್ತು ಕೃಷ್ಣ ಎಲ್ಲ ಮಿಕ್ಸ್ ಆಗಿ ನಾವೊಂದು ನೃತ್ಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಟೋಟಲ್ 24 ಮೆಂಬರ್ಸ್ ಇದ್ದಾರೆ, 24 ಜನ ಇದ್ದಾರೆ. ಅಂದರೆ ನಿನ್ನೆ ಭದ್ರತಾ ಸಿಬ್ಬಂದಿಗಳು ಎಲ್ಲ ನಿಮ್ಮ ಪರ್ಫಾರ್ಮೆನ್ಸನ್ನು ನೋಡಿದ್ದಾರೆ ಮತ್ತು ಯಾವ ರೀತಿ ಅಂದರೆ ಭದ್ರತಾ ಸಿಬ್ಬಂದಿಗಳು ಯಾವ ರೀತಿಯಾಗಿ ನಿಮ್ಮನ್ನು ಗಮನಿಸಿರುವಂಥದ್ದು? ಆ್ಯಕ್ಚುಲಿ ಭದ್ರತಾ ಸಿಬ್ಬಂದಿಗಳು ಅಂತ ಹೇಳಿದ್ರೆ ಈಗ ನೀವು ಬರುವಾಗ ನೋಡ್ಬೋದು, ನಮಗೆ ಓಪನಿಂಗಲ್ಲಿ ಕೂಡ ನಮಗೆ ಸೆಕ್ಯೂರಿಟಿ ಚೆಕ್ ಆಗಿದೆ. ನಮ್ಮ ಎಲ್ಲ ಡಾನ್ಸ್ ಕಾಸ್ಟ್ಯೂಮ್ಸ್ ಇರುವಂತಹ ಬ್ಯಾಗ್ಗಳನ್ನು ಚೆಕ್ ಮಾಡಿದ್ದಾರೆ. ತುಂಬ ಥರೋ ಚೆಕಿಂಗ್ ಆಗಿದೆ ಎಲ್ಲರದ್ದು ಸಹ. ನಮ್ಮ ಡಾನ್ಸ್ ಮಕ್ಕಳದ್ದು ಡಾನ್ಸ್ ಇದ್ದು ಯಾರೆಲ್ಲ ರಿಲೇಟೆಡ್ ಇದ್ದಾರೆ ಅವರಿಗೆಲ್ಲರಿಗೆ ಸಹ ಪ್ರಾಪರಾಗಿ ಸೆಕ್ಯೂರಿಟಿ ಚೆಕ್ ಮಾಡಿಯೇ ಬಿಡ್ತಾ ಇದ್ದಾರೆ. ಮತ್ತು ಅರ್ಧಕ್ಕರ್ಧ ನಮಗೆ ವೆಹಿಕಲ್ಸ್ ಇಲ್ಲ, ಸೊ ನಾವು ಬ್ಯಾಗನ್ನು ಇಟ್ಕೊಂಡು ಎಲ್ಲಿಂದೆಲ್ಲ ನಡ್ಕೊಂಡು ಬರ್ತಾ ಇದ್ದೇವೆ. ಸೊ ಬಟ್ ವಿ ಆರ್ ಆಲ್ ಎಕ್ಸೈಟೆಡ್. ಇದೊಂದು ಹಿಸ್ಟಾರಿಕ್ ಮೂಮೆಂಟಿಗೆ ನಮಗೆ ದರ್ಪಣ ನೃತ್ಯ ಸಂಸ್ಥೆ ಅವರಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಸೊ ಈಗರ್ಲಿ ವೇಟಿಂಗ್ ಟು ಸಿ ಮೋದಿ ಆ್ಯಂಡ್ ಹೇಗಾಗ್ತದೆ ಅಂತ ನೋಡಲಿಕ್ಕೆ ಫುಲ್ ವೇಟ್ ಮಾಡ್ತಾ ಇದ್ದೇವೆ. ನಾವು ಗಮನಿಸ್ತಾ ಹೋಗ್ಬೋದು, ನಾವು ಇಲ್ಲಿ ಚಿತ್ರಣದಲ್ಲಿ ಗಮನಿಸಬಹುದು. ದರ್ಪಣ ಎನ್ನುವಂಥ ಒಂದು ಪ್ರತಿಷ್ಠಿತ ತಂಡದಿಂದ ಮೊದಲನೇ ಪಾಯಿಂಟ್ನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿರುವಂಥದ್ದು. ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ನಾವು ಅವರನ್ನು ಮಾತನಾಡಿಸ್ತಾ ಹೋಗುವ. ಮೇಡಮ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಿದ್ದಾರೆ. ನಿಮ್ಮ ಪರ್ಫಾರ್ಮೆನ್ಸ್ ಉಂಟು, ಹೇಗೆ ಅನಿಸ್ತಾ ಉಂಟು? ನಮಗೆ ಅಂದರೆ ಒಂದು ಒಳ್ಳೆ ಹೆಮ್ಮೆಯ ವಿಷಯ, ನಮ್ಮ ಡ್ಯಾನ್ಸ್ ಕ್ಲಾಸ್ ಒಂದು ರೆಪ್ರೆಸೆಂಟ್ ಮಾಡಲಿಕ್ಕೆ ಸಿಗ್ತಾ ಉಂಟು ಮೋದಿ ಅವರ ಮುಂದೆ ಅಂತ. ಎಷ್ಟು ಜನ ಇದ್ದೀರಾ? ನಾವು ಒಂದು 15+ ಜನ ಇದ್ದೇವೆ. ಖುಷಿ ಆಗ್ತುಂಟಾ? ಅಂದರೆ ಹೊಸ ಎಕ್ಸ್ಪೀರಿಯನ್ಸ್ ಒಂದು ನಮಗೆ ಸಿಕ್ಕಿದೆ ಅಂತ. ಅಂದರೆ ಮೊದಲ ಬಾರಿಗೆ ಈ ಒಂದು ಅವಕಾಶ ಸಿಕ್ಕಿರುವುದನ್ನು ತುಂಬ ಸಂತೋಷದಿಂದ ನಾವು ಇದು ಒಂದು ಅಂದರೆ ಈ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಳ್ತಿದ್ದೇವೆ. ಸುಮಾರು 15ರಿಂದ 20 ಮಂದಿ ಈ ಒಂದು ಟೀಮ್ನಲ್ಲಿದ್ದೇವೆ. ಮೊದಲನೇ ಪಾಯಿಂಟ್ನಲ್ಲಿ ಅವಕಾಶ ಸಿಕ್ಕಿರುವಂಥದ್ದು, ಒಳ್ಳೆಯ ಪ್ರದರ್ಶನ ಕೊಡ್ತೇವೆ ಎಂಬ ಮಾತನ್ನು ಕೂಡ ಈಗ ಕಲಾವಿದರು ಹೇಳಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಮೀನ್ TV9 ಉಡುಪಿ. 1 ಲಕ್ಷ ಮಂದಿ ಏಕಕಾಲದಲ್ಲಿ ಲಕ್ಷಕಂಠ ಗೀತ ಪಾರಾಯಣ ಅಂದರೆ ಭಗವದ್ಗೀತೆಯ ಪಾರಾಯಣವನ್ನು ಪಠಣವನ್ನು ಮಾಡುವಂತಹ ಕಾರ್ಯಕ್ರಮ ಇದು. ಭಗವದ್ಗೀತೆಯ ಸಾಮೂಹಿಕ ಈ ಪಾರಾಯಣಕ್ಕೆ ಪ್ರಧಾನಿ ಸಾಕ್ಷಿಯಾಗಲಿದ್ದಾರೆ. ಅವರ ಸ್ವಾಗತಕ್ಕೆ ತಂಡಗಳು ಸಿದ್ಧವಾಗಿವೆ. ಶಂಖನಾದವನ್ನು ಮೊಳಗಿಸುವುದಕ್ಕೂ ಸಿದ್ಧ ಆಗಿದ್ದಾರೆ. ಕಲಾ ತಂಡಗಳು ಸಿದ್ಧ ಆಗಿದೆ. ಜೊತೆಗೆ ಶ್ರೀಕೃಷ್ಣ ದೇಗುಲದ ಗರ್ಭಗುಡಿಯ ಮುಂಭಾಗದಲ್ಲಿ ಸುವರ್ಣ ತೀರ್ಥ ಮಂಟಪವನ್ನು ಕೂಡ ಮೋದಿ ಉದ್ಘಾಟಿಸ್ತಾರೆ. ಹಾಗೆ ಕನಕನ ಕಿಂಡಿಗೆ ಕನಕ ಕವಚವನ್ನು ಕೂಡ ಸಮರ್ಪಿಸಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತು ಉಡುಪಿಗೆ ಆಗಮಿಸ್ತಾರೆ. ಈಗಾಗಲೇ ಪ್ರಧಾನಿ ಮಂಗಳೂರಿಗೆ ಆಗಮನ ಆಗಿದೆ. ಉಡುಪಿಗೆ ಬರ್ತಿದ್ದಾರೆ. ಆದಿ ಉಡುಪಿ ಹೆಲಿಪ್ಯಾಡ್ನಿಂದ ನಂತರ ರಸ್ತೆ ಮಾರ್ಗವಾಗಿ ಅವರು ಮಠಕ್ಕೆ ಆಗಮಿಸ್ತಾರೆ. ದಾರಿ ಯುದ್ಧಕ್ಕೂ ಕೂಡ ಸಜ್ಜಾಗಿದ್ದಾರೆ. ಜೊತೆಗೆ ಗಮನಿಸ್ತಾ ಇದ್ದೀವಿ, ಅಲ್ಲಿ ಹುಲಿವೇಷಧಾರಿಗಳು, ಅಲ್ಲಿ ಮೋದಿ ಮತ್ತು ಮೋದಿಯವರ ತಾಯಿ ಆನಂದಿಬೆನ್ ಅವರ ಗಮನಿಸ್ತಾ ಇದ್ದೀವಿ. ಅಲ್ಲಿ ಅವರ ಚಿತ್ರಣವನ್ನು, ಚಿತ್ತಾರ ಮೂಡಿರೋದನ್ನು. ಮೋದಿ ಸ್ವಾಗತಕ್ಕೆ ಬಹಳ ಕಾತರದಿಂದ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಮೋದಿ ಭಾವಚಿತ್ರ ಪೇಂಟಿಂಗ್ ಆಗಿದೆ. ವಿದ್ಯಾರ್ಥಿ ಅಲ್ಲಿ ಅಭಿಮಾನಿಗಳು ತಂದಂತಹ ಚಿತ್ರವನ್ನ, ವಿದ್ಯಾರ್ಥಿ ಪರೀಕ್ಷಿತ್ ಆಚಾರ್ಯ ಬಿಡಿಸಿರುವಂತಹ ಚಿತ್ರ, ಆಕ್ರಿಲಿಕ್ ಪೇಂಟಿಂಗ್ನಲ್ಲಿ ಮೂಡಿ ಬಂದಿದೆ ಈ ಭಾವಚಿತ್ರ. ಮೋದಿ ಹಾಗೂ ಮೋದಿಯವರ ತಾಯಿ ಹೀರಾಬೆನ್ ಅವರ ಭಾವಚಿತ್ರ. ಹಾಗೆ ಆ ಕಲಾವಿದರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ, ಕೇಳೋಣ ಬನ್ನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷ್ಣನಗರಿ ಉಡುಪಿಗೆ ಆಗಮಿಸಲಿಕ್ಕಿದ್ದಾರೆ. ಸೊ ಜನರು ಕೂಡ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಇಲ್ಲೊಬ್ರು ಮೋದಿ ಅಭಿಮಾನಿಯೊಬ್ಬರು ವಿಶೇಷವಾಗಿ ಮೋದಿಯವರ ಭಾವಚಿತ್ರವನ್ನು ಪೆಂಡಿಂಗ್ ಮಾಡ್ಕೊಂಡು ತಂದಿದ್ದಾರೆ. ಸೊ ಗಮನಿಸ್ಬೋದು, ಇಲ್ಲಿ SRPU ಕಾಲೇಜಿನ ಪರೀಕ್ಷಿತ್ ಆಚಾರ್ ಎಂಬವರು ಈ ಒಂದು ವಿಶೇಷವಾದಂಥ ಪೇಂಟಿಂಗ್ ಅನ್ನು ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ತಾಯಿಯ ಭಾವಚಿತ್ರವನ್ನು ಪೇಂಟಿಂಗ್ ಮೂಲಕ ತಮ್ಮ ಕೈಯಾರೆ ಈ ಒಂದು ಪೇಂಟಿಂಗ್ ಅನ್ನು ತಯಾರಿಸಿ ಮೋದಿಯವರ ಸ್ವಾಗತಕ್ಕೆ ಬಂದಿರತಕ್ಕಂಥದ್ದು. ಮೋದಿ ರೋಡ್ ಶೋ ಸಾಗುವಂತ ದಾರಿಯಲ್ಲಿ ಈ ಒಂದು ಭಾವಚಿತ್ರವನ್ನು ಅವರು ಪ್ರದರ್ಶನವನ್ನು ಕೂಡ ಮಾಡ್ಲಿಕ್ಕಿದ್ದಾರೆ. ಸೊ ಗಮನಿಸಬಹುದು, ಅವರು SRPU ಕಾಲೇಜ್ ಹೆಬ್ರಿಯಲ್ಲಿ PU ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಸೊ ಅವರು ಚಿತ್ರಕಲೆಯಲ್ಲಿ ಬಹಳಷ್ಟು ಆಸಕ್ತಿಯನ್ನು ಹೊಂದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರೇನು ಉಡುಪಿಗೆ ಬರ್ತಿದ್ದಾರೆ. ಸೊ ಈ ಟೈಮಲ್ಲಿ
ಅವರ ಭಾವಚಿತ್ರವನ್ನು ತಮ್ಮ ಕೈಯಿಂದಲೇ ಚಿತ್ರೀಕರಣ ಮಾಡಿಕೊಂಡು ಮೋದಿಯವರಿಗೆ ಕೊಡಬೇಕು ಎನ್ನುವಂಥ ಒಂದು ಕಾತರದಲ್ಲಿದೆ. ಸೊ ಅವರನ್ನೇ ನಾನು ಮಾತಾಡಿಸ್ತೇನೆ. ಪರೀಕ್ಷಿತ್ ಅವರೇ, ತಾವು ಇದನ್ನು ಯಾವಾಗ ಬಿಡಿಸಿದ್ರಿ ಮತ್ತು ಎಷ್ಟು ಟೈಮ್ ತಗೊಂಡ್ರಿ ಇದನ್ನು ಬಿಡಿಸೋದಕ್ಕೆ? ಒಂದು ವೇಳೆ ಮೋದಿ ಅವರಿಗೆ ಈ ಭಾವಚಿತ್ರವನ್ನು ಕೊಡುವಂಥ ಅವಕಾಶ ಸಿಕ್ಕಿದ್ರೆ ಕೊಡುವುದಕ್ಕೆ ಅವಕಾಶ ಇದೆಯಾ ಅಂತ? ಅವಕಾಶ ಕೇಳಿದ್ದೇವೆ ತುಂಬ ಜನರ ಹತ್ರ. ಆಯ್ತು, ರೋಡ್ ಶೋ ಅಲ್ಲಿ ಕೊಡ್ಬೋದು ಅಂತ ಹೇಳಿದ್ರು. ಇದು ಮೋದಿ ಅವರು ರೋಡ್ ಶೋ ಮೂಲಕ ಬರುವಾಗ ಇದನ್ನ ಪ್ರದರ್ಶನ ಮಾಡ್ತೀರಾ? ಹೌದು, ಮೊದಲಿಂದನೂ ಚಿತ್ರಕಲೆಯಲ್ಲಿ ಆಸಕ್ತಿಯಾ? ಆಸಕ್ತಿ. ಹೌದು, ನಾವೇನು ಮಾಡ್ಕೊಂಡಿದ್ದೀರಿ? ನಾವು ಫಸ್ಟ್ PUC ಓದ್ತಾ ಇದ್ದೇನೆ. ಕಾಲೇಜಿನ ಜೊತೆ ಚಿತ್ರಕಲೆಯನ್ನು ಕೂಡ ಕಲಿತಿದ್ದೀರಾ? ಇದಿಷ್ಟು ಈ ಒಂದು ಪೇಂಟಿಂಗ್ ಅನ್ನು ಮಾಡಿರ್ತಕ್ಕಂಥ ಪರೀಕ್ಷಿತ್ ಆಚಾರ್ಯ ಅವರು ಹೇಳುವಂಥ ಮಾತು. ಮೋದಿ ಅವರ ಏನು ರೋಡ್ ಶೋಸ್ ಆಗುತ್ತೆ, ಸೊ ಆ ಟೈಮಲ್ಲಿ ನಾನು ಈ ಒಂದು ಭಾವಚಿತ್ರವನ್ನು ಪ್ರದರ್ಶನ ಮಾಡ್ತೇನೆ. ಒಂದು ವೇಳೆ ಮೋದಿ ಅವರು ನೋಡಿ ಅದನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ಸಾಕಷ್ಟು ನಿರೀಕ್ಷೆ ಕೂಡ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ಅಶೋಕ್, TV9 ಉಡುಪಿ.